ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನ್ನಿಧ್ಯ. ನನ್ನ ಹಿಂದಿನ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಉತ್ತರದಲ್ಲಿರುವ 14 ಜಿಲ್ಲೆಗಳ ಹೆಸರು ಹಾಗೂ ಅದರ ಅರ್ಥದ ಬಗ್ಗೆ ಹೇಳಿದ್ದೆ. ಇವತ್ತು ಈ ಭಾಗದ ಸಂವಹನದಲ್ಲಿ ಕನ್ನಡ ನಾಡಿನ ದಕ್ಷಿಣ ಭಾಗದಲ್ಲಿರುವ 17 ಜಿಲ್ಲೆಗಳ ಹೆಸರು ಹಾಗೂ ಅದರ ಅರ್ಥದ ಬಗ್ಗೆ ಹೇಳ್ತೀನಿ. ಮೊದಲಿಗೆ ಶಿವಮೊಗ್ಗ, ದಾವಣಗೆರೆ ಹಾಗೂ ಚಿತ್ರದುರ್ಗ. ಶಿವಮೊಗ್ಗ ಹೆಸರು ಶಿವನ ಮುಖ, ಶಿವನ ಮೂಗು ಅಥವಾ ಶಿವನ ಮೊಗ್ಗೆ, ಅಂದರೆ ಹೂವು ಅಥವಾ ಮೊಗ್ಗನ್ನು ಶಿವನಿಗೆ ಅರ್ಪಿಸುವುದು ಎಂದರ್ಥ. ಮುಂದೆ ದಾವಣಗೆರೆಯನ್ನು ಬಿಡಿಸಿದರೆ ದಾವಣ ಹಾಗೂ ಕೆರೆ, ಅಂದರೆ ಕೆರೆಗಳ ಹಳ್ಳಿ ಅಥವಾ ದೇವರ ಕೆರೆ ಎಂದರ್ಥ. ಚಿತ್ರದುರ್ಗ ಎಂಬ ಹೆಸರು ಚಿತ್ರಕಲಾದುರ್ಗದಿಂದ ಬಂದಿದೆ. ಈ ಪ್ರದೇಶವು ದುರ್ಗಗಳು ಹಾಗೂ ಕೋಟೆಗಳಿಂದ ಕೂಡಿದ್ದು ಇದರ ಕಲಾಶೈಲಿಯು ತುಂಬಾ ಸೊಗಸಾಗಿದೆ. ಇನ್ನ ಅಕ್ಕಪಕ್ಕ ಹಾಗೂ ಮುಂದೆ ಸಾಗಿದರೆ ನಮಗೆ ಸಿಗುವ ಜಿಲ್ಲೆಗಳೇ ಉಡುಪಿ, ಚಿಕ್ಕಮಗಳೂರು ಹಾಗೂ ತುಮಕೂರು. ಮೊದಲಿಗೆ ಉಡುಪಿಯು ಸಂಸ್ಕೃತ ಪದ ಉಡು ಮತ್ತು ಪಾದಿಂದ ಬಂದಿದೆ. ಉಡು ಎಂದರೆ ನಕ್ಷತ್ರ, ಪಾ ಎಂದರೆ ದೇವರು. ಮುಂದೆ ಚಿಕ್ಕಮಗಳೂರು. ಹೆಸರಲ್ಲೇ ಇರುವಂತೆ ಇದು ಹಿರಿಯ ಮಗಳ ಊರು. ಈ ಊರನ್ನು ರಾಜ ರುಕ್ಮಾಂಗದ ತನ್ನ ಕಿರಿಯ ಮಗಳಿಗೆ ವರದಕ್ಷಿಣೆ ರೂಪವಾಗಿ ಈ ಊರನ್ನು ಕೊಟ್ಟಿದ್ದ. ತುಮಕೂರನ್ನು ತುಂಬೆ ಊರು ಅಂತಲೂ ಕರೀತಿದ್ರು, ಅಂದ್ರೆ ತುಂಬೆ ಹೂವಿನ ಊರು. ಹೀಗೆ ಮುಂದೆ ಸಾಗಿದರೆ ನಮಗೆ ಸಿಗುವ ಜಿಲ್ಲೆಗಳು ಚಿಕ್ಕಬಳ್ಳಾಪುರ, ಹಾಸನ, ದಕ್ಷಿಣ ಕನ್ನಡ. ಮೊದಲು ಚಿಕ್ಕಬಳ್ಳಾಪುರ ಎಂಬ ಪದವು 3 ಪದಗಳಿಂದ ಕೂಡಿದೆ: ಚಿಕ್ಕ, ಬಳ್ಳ ಹಾಗೂ ಪುರ. ಚಿಕ್ಕ ಅಂದರೆ ಚಿಕ್ಕದು, ಬಳ್ಳ ಎಂದರೆ ಧಾನ್ಯಗಳನ್ನು ಅಳೆಯುವ ಸಾಧನ, ಪುರ ಎಂದರೆ ಊರು. ಮುಂದೆ ಹಾಸನ ಎಂಬ ಪದವು ಸಿಂಹಾಸನಪುರ ಮತ್ತು ಅಲ್ಲಿರುವ ದೇವರು ಹಾಸನಾಂಬ ಎಂಬ ಪದದಿಂದ ಬಂದಿದೆ. ಮುಂದೆ ಹೋದರೆ ನಮಗೆ ಸಿಗುವ ಜಿಲ್ಲೆ ದಕ್ಷಿಣ ಕನ್ನಡ. ಹೆಸರೇ ಹೇಳುವಂತೆ ದಕ್ಷಿಣ ಜಿಲ್ಲೆಯು ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದಲ್ಲಿದೆ. ಹೀಗೆ ಕೊಂಚ ಮುಂದೆ ಸಾಗಿದರೆ ಸಿಗುವ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ ಹಾಗೂ ರಾಮನಗರ. ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಆಗಿರುವ ಬೆಂಗಳೂರು ಬೆಂದಕಾಳೂರು ಎಂಬ ಪದದಿಂದ ಬಂದಿದೆ. ಈ ಬೆಂಗಳೂರನ್ನು 2 ಜಿಲ್ಲೆಗಳಾಗಿ ವಿಂಗಡಿಸಲಾಗಿದ್ದು, ಒಂದು ಗ್ರಾಮಾಂತರ, ಇನ್ನೊಂದು ನಗರ ಜಿಲ್ಲೆ. ಕೋಲಾರ ಜಿಲ್ಲೆಯ ಹೆಸರು ಕೋಲಾಹಲ, ಕುವಲಲ, ಕೋಲಲ ಅಥವಾ ಕೋಲಾಹಲಪುರ ಎಂಬ ಪದಗಳಿಂದ ಬಂದಿದೆ. ರಾಮನಗರ ಜಿಲ್ಲೆಯ ಹೆಸರು ಈ ಜಿಲ್ಲೆಯಲ್ಲಿರುವ ರಾಮಗಿರಿ ಬೆಟ್ಟದ ಹೆಸರಿನಿಂದ ಬಂದಿದೆ. ಕೊನೆಯದಾಗಿ ಉಳಿದಿರುವ 4 ಜಿಲ್ಲೆಗಳು ಮಂಡ್ಯ, ಕೊಡಗು, ಮೈಸೂರು ಹಾಗೂ ಚಾಮರಾಜನಗರ. ಮೊದಲಿಗೆ ಮಂಡ್ಯ ಎಂಬ ಹೆಸರು ಮಹಾನ್ ಋಷಿ ಮಾಂಡವ್ಯರವರು ಈ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಿದ್ದರಿಂದ ಈ ಪ್ರದೇಶಕ್ಕೆ ಮಂಡ್ಯ ಎಂಬ ಹೆಸರು ಬಂದಿದೆ. ಕೊಡಗು ಎಂಬ ಪದವು ಕೂಡುಮಲೆ ನಾಡು ಅಥವಾ ಕೋಡಿಮಲೆನಾಡು, ಅಂದರೆ ಪಶ್ಚಿಮ ಭಾಗದಲ್ಲಿರುವ ನಾಡು ಎಂದರ್ಥ. ನಾನು ಹುಟ್ಟಿದ ಊರು ಮೈಸೂರು ಎಂಬ ಪದವು ಮಹಿಷಾಸುರನ ಊರು ಎಂಬುದರಿಂದ ಬಂದಿದೆ. ಚಾಮರಾಜನಗರ ಮೈಸೂರು ಒಡೆಯರ್ ಸಾಮ್ರಾಜ್ಯದ ಮಹಾರಾಜ ಚಾಮರಾಜ ಒಡೆಯರ್ ಈ ಊರಿನಲ್ಲಿ ಜನಿಸಿದ್ದರಿಂದ ಅವರ ನೆನಪಿಗಾಗಿ ಈ ಊರಿನ ಹೆಸರನ್ನು ಚಾಮರಾಜನಗರ ಎಂದು ಕರೆಯುತ್ತಾರೆ. ನೋಡಿದ್ರಲ್ವಾ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಹೆಸರು ಮತ್ತು ಅರ್ಥ ಎಷ್ಟು ಚೆನ್ನಾಗಿತ್ತಲ್ಲ.
ಹಳ್ಳಿ ಅಥವಾ ನಗರದ ಹೆಸರುಗಳು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಅದನ್ನ ನೋಡ್ಬಿಟ್ಟು ತಿಳ್ಕೊತೀನಿ. ನಿಮ್ಗೆ ಈ ಸಂವಹನ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದ.